ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ನ ನೋಡ್ಕೊಂಬರೋಣ. ಈ ಕಡೆ ರೋಹಿಣಿ ಮೀನಾ ಕಾಲಿಗೆ ಬಿದ್ದು ತಪ್ಪಾಯಿತು, ನನ್ನ ಕ್ಷಮಿಸ್ಬಿಡು ಮೀನಾ ಅಂತೇಳಿ ಎಷ್ಟೇ ಹೋಗಾಡಿದ್ರು ಮೀನಾ ಕೇಳೋದೇ ಇಲ್ಲ. ನಿನ್ನಂಥ ಮೋಸಗತಿ ನಾನು ಎಲ್ಲೂ ನೋಡಿದ್ದಿಲ್ಲ. ಏನಕ್ಕೆ ಇಷ್ಟೊಂದು ಮೋಸ ಮಾಡ್ತಾ ಇದ್ದೀರಾ ರೋಹಿಣಿ ಅವರೇ? ಏನಕ್ಕೆ ಇಷ್ಟೊಂದು ಸುಳ್ಳು ಹೇಳಿದ್ರಿ? ನಿಮಗೆ ಸುಳ್ಳು ಹೇಳೋ ಅವಶ್ಯಕತೆ ಏನಿತ್ತು? ನಿನ್ನ ಗಂಡನಿಗೆ ಮೋಸ ಮಾಡ್ತಾ ಇದ್ದೀರಾ, ಮನೆಯವರಿಗೆಲ್ಲ ಮೋಸ ಮಾಡ್ತಾ ಇದ್ದೀರಾ. ಇಷ್ಟೊಂದು ಸುಳ್ಳು ಯಾಕೆ ಬೇಕು? ಅಟ್ಲೀಸ್ಟ್ ಆ ಮಗು ಕೈಗಾದರೂ ನೀವು ಸುಳ್ಳು ಹೇಳಿಸಿದ್ದೀರಲ್ಲ, ಆ ಮಗುನೂ ಬಿಟ್ಟಿಲ್ಲ ನೀವು. ಇನ್ನೆಷ್ಟು ಕೇಳಿ ಇರಬೇಡ ನೀವು ಅಂತೇಳಿ ಬಯೋಕ್ಕೆ ಶುರು ಮಾಡ್ತಾಳೆ. ಆದರೆ ರೋಹಿಣಿಗೆ ಎಷ್ಟೇ ಕೂಗಾಡಿದ್ರೂ ಕೇಳೋದೇ ಇಲ್ಲ ಮೀನಾ. ಸರಿ ಆಯಿತು, ಏನಕ್ಕೋಸ್ಕರ ಸುಳ್ಳು ಹೇಳಬೇಕಿತ್ತು? ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ನಿಮಗೆ? ಒಂದೇ ಒಂದು ಮಾತು ನಿಜ ಹೇಳಬೇಕಂತ ಅನಿಸ್ಲಿಲ್ವಾ? ಮನೆಯವರಿಗೆಲ್ಲ ನಿಜ ಹೇಳಿದರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಿಮಗೆ ಅಂತ ಹೇಳಿ ಅವ್ರ ತಾಯಿ ಫ್ರೆಂಡ್ನೆಲ್ಲ ಬೈತಾರೆ. ಇವ್ರು ಮಾಡ್ತಾರೋ ಕೆಲಸಕ್ಕೆ ನೀವೆಲ್ಲನೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ಲ ಅಂತೇಳಿ ಮೀನಾ ಎಷ್ಟೇ ಹೇಳಿದ್ರು ಕ್ಷಮಿಸೋದಿಲ್ಲ ಅಂತ ಹೇಳಿ ಈ ಕಡೆ ಸಾಯೋಕ್ಕೆ ಹೊರಟಿರ್ತಾಳೆ. ಸಾಯೋಳಲ್ಲ ನಿಮ್ಮ ಮಗಳು, ಬೇರೆಯವ್ರನ್ನ ಸಾಯಿಸೋಳು ಅಂದಾಗ ಈ ಕಡೆ ಕ್ರಿಶ್ ಹತ್ರ ಓಡಿ ಬಂದು, ನಾನು ಬೇಕು ಅಮ್ಮ ಬೇಕು ಅಂತ ಇದ್ದಲ್ಲ, ನಾನಿರೋ ಕಡೆ ನೀನು ಇಡ್ತೀನಿ ಅಂತಿದ್ದಲ್ವಾ, ಬಾ ನನ್ನ ಜೊತೆಲೆ ಸಾಯಿ ಬಾ ಅಂತೇಳಿ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಇಲ್ಲಮ್ಮ ನಾನು ಸಾಯ್ಬೇಕಂತ ಇಲ್ಲಮ್ಮ, ನನಗೆ ದಯವಿಟ್ಟು ನಾನು ಬಿಟ್ಬಿಡು ಅಂತೇಳಿ ಸಾಯಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ ರೋಹಿಣಿ ಅವ್ರ ಅಮ್ಮ ಎಲ್ಲ, ನೀನು ದಯವಿಟ್ಟು ಕ್ಷಮಿಸಮ್ಮ, ಏನೋ ಒಂಚೂರು ನನಗೆ ನನ್ನ ಮಗಳಿಗೆ ಹೆಲ್ಪ್ ಮಾಡು, ಅವಳು ತುಂಬ ಕಷ್ಟಪಟ್ಟಿದ್ದಾಳೆ, ನೀನೇ ಅವಳಿಗೆ ದಿಕ್ಕು ಅಂತ ಹೇಳಿ ಗೋಗರಿತಾರೆ. ಸರಿ ಆಯಿತು ಅಂತೇಳಿ ಯಾರಿಗೂ ಹೇಳೋದಿಲ್ಲ ಅಂತೇಳಿ ಈ ಕಡೆ ಮೀನಾ ನೀರು ಎತ್ಕೊಂಬರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಶಾಂತಿಗೆ, ಯಾಕೆ ಇಷ್ಟೊತ್ತು ಏನಾಯಿತು, ಇಷ್ಟೊತ್ತಾಯಿದ್ದೀವಿ ಹೋಗಿ ನೀರು ಎತ್ಕೊಬರೋಕ್ಕೆ, ಇಷ್ಟೊತ್ತು ಏನು ಮಾಡ್ತಾಯಿದ್ದೆ ಅಲ್ಲಿ ಅಂದಾಗ ತುಂಬ ಜನ ಇದ್ದರು ಅಂತಾರೆ. ಹೌದು, ಇವತ್ತು ಕಾರ್ಯ ಮಾಡೋದಕ್ಕೆ ತುಂಬ ಜನ ಬರ್ತಾರೆ, ಅಮಾವಾಸ್ಯೆ ಇವತ್ತು, ಅದು ಮುಂಚೆನೇ ತೊಗೊಬರ್ಬೇಕಲ್ವ ನೀರು, ನಿಂಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವ ಅಂತೇಳಿ ಬೈಕೆ ಶುರು ಮಾಡ್ತಾರೆ. ರೋಹಿಣಿ ಎಲ್ಲ ಅಂತ ಹೇಳಿದಾಗ ರೋಹಿಣಿನೂ ಸಹ ಅದೇ ಟೈಮ್ಗೆ ಬರ್ತಾಳೆ. ಯಾಕಮ್ಮ ರೋಹಿಣಿ ಏನಾಯಿತು? ಮನೋಜ ಹೇಳಿದ ಹುಷಾರಿಲ್ಲ ನಿನಗೆ ಅಂದಾಗ, ಹೌದು ಅತ್ತೆ ಒಂದು ಸ್ವಲ್ಪ ಏನೋ ವಾಟರ್ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ, ಇಲ್ಲ ಇಲ್ಲಿಂದ ಊಟ ನಿನಗೆಲ್ಲ ಸೆಟ್ ಆದಂಗಿಲ್ಲ ಅಂತೇಳಿ ಶಾಂತಿ ಅಂತಾಳೆ. ಹೌದು ಊಟ ಸೆಟ್ ಆಗಿರಲ್ಲ ಅಂತೇಳಿ ಈ ಕಡೆ ಮೀನಾ ಅಂತಾಳೆ. ಇವಳಿಗೆ ಯಾಕೆ ಏನಾಯಿತು, ನೀವೇನು ಇವಳೇನಾರು ಅಂದ್ಲ ನಿನ್ನ, ಯಾಕೆ ಒಂಥರ ಇದೆಯಾ ಅಂದಾಗ, ಆ ಥರ ಎಲ್ಲ ಏನಿಲ್ಲ ಅತ್ತೆ, ಮೀನವ್ರು ನಾನೇನು ಹೊಂದಿಲ್ಲ ಅಂತೇಳಿ ರೋಹಿಣಿ ಅಂತಾಳೆ. ಅದೇ ಟೈಮ್ಗೆ ಈ ಕಡೆ ಮೀನೂ ಸಹ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾಳೆ. ಯಾಕೆ ಏನಾಯಿತು, ಇವಳು ಯಾಕೆ ಈ ಥರ ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ, ನಿಮ್ಮಿಬ್ಬರಿಗೂ ಏನಾಯಿತು? ಇವಳು ಯಾಕೆ ಒಳ್ಳೆ ದೆವ್ವ ನೋಡ್ದಂಗೆ ಇದ್ದಾಳೆ, ಏನೋ ಒಂಥರ ಇದ್ದಾಳಲ್ಲ, ನಿಮ್ಮಿಬ್ರಿಗೆ ಏನಾಯಿತು ಅಂತೇಳಿ ಅಂದಾಗ, ಆ ಥರ ಎಲ್ಲ ಏನಿಲ್ಲ ಅತ್ತೆ ಅಂತಾರೆ. ಸರಿ ಆಯಿತು ಟೈಮ್ ಆಯಿತು, ಪೂಜೆಗೆ ಕಾಯ್ತಾ ಇದ್ದಾರೆ ಎಲ್ಲನೂ, ಬಾ ನೀನು ಅಂತ ಹೇಳಿ ಈ ಕಡೆ ರೋಹಿಣಿನ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಮೀನೂ ಸಹ ಗುರಾಯಿಸ್ಕೊಂಡು ರೋಹಿಣಿನ ನೋಡ್ತಾ ಇರ್ತಾಳೆ. ಸರಿ ಅಂತೇಳಿ ಮೀನೂ ನೀರು ಎತ್ಕೊಬಂದು ಇಲ್ಲಿ ಕೊಟ್ಟು ಪೂಜೆಗೆ ನಿಂತ್ಕೊಂಡು ಇರ್ತಾಳೆ. ಒಬ್ರಿಗೊಬ್ರು ಗುರಾಯಿಸ್ತಾ ಇರ್ತಾರೆ. ಈ ಕಡೆ ಸೂರ್ಯ ಓಡಾಡಿ ಬಂದು, ಯಾಕೆ ಮೀನಾ ಏನಾಯಿತು ಅಂತ ಅಂದಾಗ, ನಾನು ಬರ್ತಾಯಿದ್ದೆ ಅನ್ಕೊತಾ ಇದ್ದೆ, ಅದೇ ಟೈಮ್ಗೆ ನೀನು ಬಂದ್ಬಿಟ್ಟೆ ಅಂದಾಗ, ನೀವೇನಾದ್ರು ಬಂದಿದ್ದರೆ ಪೂಜೆ ತುಂಬ ದೊಡ್ಡದಾಗಿ ನಡೀತಾ ಇತ್ತು ಅಂತ ಅಂತಾರೆ. ಅದಕ್ಕೆ ಯಾಕೆ ಈ ಥರ ಮಾತಾಡ್ತಾ ಇದ್ದಿ, ಏನಾಯಿತು, ಏನು ಪೂಜೆ ಅಂದಾಗ, ಏನಿಲ್ಲ ರೀ ಪೂಜೆ ನೋಡಿ ಅಂತ ಹೇಳಿ ಕವರ್ ಮಾಡ್ತಾಳೆ ಮೀನಾ. ಈ ಕಡೆ ರೋಹಿಣಿನ ಗುರಾಯಿಸ್ಕೊಂಡೇ ನಿಂತಿರ್ತಾಳೆ. ಆದರೆ ರೋಹಿಣಿ ಮಾಡಿರುವಂತಹ ಅದು ಮೋಸ ನೆನೆಸ್ಕೊಂಡು ಈ ಕಡೆ ಮೀನಾಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ರೋಹಿಣಿ ಮುಖ ನೋಡಿದಾಗೆಲ್ಲ ರೋಹಿಣಿ ಮೇಲೆ ಅಸಹ್ಯ ಬಿಡ್ತಾ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಹೇಳೋವಂಥದ್ದು ಪರಿಸ್ಥಿತಿ ಅಲ್ಲ, ಆದರೆ ಯಾವುದೇ ಕಾರಣಕ್ಕೂ ಹೇಳೋಕ್ಕೂ ಆಗೋದಿಲ್ಲ ಅಂತ ಹೇಳಿ ಮನಸ್ಸಲ್ಲೇ ಮುಚ್ಚಿಕ್ಕೊತಾ ಇರ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ಮೀನಾ ಅಲ್ಲಿ ಏನೂ ಮಾತಾಡೋದಿಲ್ಲ. ಸರಿ ಅಂಥೇಳಿ ಪೂಜೆ ಎಲ್ಲ ಮುಗಿಸ್ಕೊತಾರೆ. ಈ ಕಡೆ ಮನೆಗೆ ಬರೋ ಟೈಮ್ಗೆ ಇನ್ನೊಂದು ಸಲ ಅವರು ಯಾರಿದ್ದಾರೆ ಅಗೋರಿ ಅವರು ಬಂದು ತುಂಬ ನಗ್ತಾ ಇರ್ತಾರೆ. ಹೇಳಿದೆ ನಾನು ಹೋಗು ಅಂತ ಕೇಳಲೇ ಇಲ್ಲ, ಈಗ ಸತ್ಯದಿಂದ ಬಿದ್ದಿದ್ದೀರಾ, ಸತ್ಯ ಹೇಳೋಕ್ಕೂ ಆಗಲ್ಲ, ಸತ್ಯ ಸುಮ್ಮನೆ ಇರೋಕ್ಕೂ ಆಗಲ್ಲ ಅನ್ನೋ ಥರ ಹೇಳ್ತಾರೆ. ಅದೇ ಟೈಮ್ಗೆ ಈ ಕಡೆ, ಏನಪ್ಪ ನೀನು ಬಂದು ಹಿಂಗೆಲ್ಲ ಮಾತಾಡ್ತೀಯ, ಭಯ ಇಳಿಸ್ತೀಯ ನನಗೆ ಅಂತೇಳಿ ಈ ಕಡೆ ಶಾಂತಿ ಬೈತಾರೆ. ತಗೋಪ್ಪ ದುಡ್ಡು ಅಂಥೇಳಿ ರಂಗನಾಥ್ ಕೊಡೋಕೋದ್ರೆ ರಂಗನಾಥ್ನ ಗುರಾಯಿಸ್ತಾನೆ. ಸರಿ ಅಂತೇಳಿ ರಂಗನಾಥ್ ಸಹ ಸುಮ್ಮನೆ ಆಗೋಗ್ತಾನೆ. ಈ ಕಡೆ ಸೂರ್ಯ ಬಂದು ತಗೋಪ್ಪ ಆಪಲ್ ತಿನ್ನು ಅಂತೇಳಿ ಆಪಲ್ ಕೊಡ್ತಾರೆ. ನನಗೇನು ಬೇಡ ಅಂತಂದಾಗ, ಇಲ್ಲಪ್ಪ ಹೊಟ್ಟೆ ಸಿಗ್ತಾ ಇದೆ ನಿಂಗೆ, ಅದಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ, ತಗೋ ತಿನ್ನು, ದುಡ್ಡು ಏನಾದ್ರು ಬೇಕಾ ಅಂತೇಳಿ ಆ್ಯಪಲ್ನ ಕೊಡ್ತಾರೆ. ಅದೇ ಆ್ಯಪಲ್ನ ತೊಗೊಬಂದು ಈ ಕಡೆ ಮನೋಜ್ ಹತ್ರ ಬಂದುಬಿಟ್ಟು, ಮುಂದೆ ನಿನಗೊಂದಿನ ಇದು ಉಪಯೋಗ ಆಗುತ್ತೆ, ಇನ್ಮಿಂದೆ ನಿನಗೆ ಊಟ ದಾಹದಿಂದ ತುಂಬ ಕಷ್ಟಪಡ್ತೀಯ, ಇದು ನಿನಗೆ ಸಹಾಯ ಆಗುತ್ತೆ, ತಗೋ ಅಂತೇಳಿ ಜೋರಾಗಿ ಕಿರಿಸ್ತಾನೆ. ಸರಿನಪ್ಪ ಆಯಿತು ತೊಗೊತೀನಿ ಇರು, ನೀನು ಯಾಕೆ ಹಿಂಗೆ ಕಿರಿಸ್ತಾ ಇದೆಯಾ, ಮಾರ್ಕೆಟಿಂಗ್ ಮಾಡ್ತಿದ್ಯಾ ನೀನು, ಹಿಂಗೆಲ್ಲ ಮಾರ್ಕೆಟಿಂಗ್ ಮಾಡಿದ್ರೆ ನಾನು ಉದ್ಧಾರ ಆಗಿಬಿಡ್ತೀನಿ ಅಂತ ಹೇಳಿ, ಸರಿ ಆಯಿತು ಅಂತೇಳಿ ಆ್ಯಪಲ್ನ ಅಲ್ಲಿಂದ ತೊಗೊಂಡಿದ್ದಾದಮೇಲೆ ಈ ಕಡೆ ಪೂಜಾರಿ ಒಂದು ಸ್ವಲ್ಪ ಹೊತ್ತು ನಕ್ಕೊಂಡಿದ್ದು, ಅದಾದಮೇಲೆ ಅಲ್ಲಿಂದ ಹೊರಟೋಗ್ತಾರೆ. ಆದರೆ ಪೂಜಾರಿ ಏನಕ್ಕೋಸ್ಕರ ಹೇಳಿದ್ರು ಅಂತ ಅನ್ನೋದನ್ನು ಈ ಕಡೆ ರೋಹಿಣಿ ಮತ್ತು ಮೀನಾಗಿ ಇಬ್ಬರಿಗೂ ಸಹ ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದೇ ಟೈಮ್ಗೆ ಈ ಕಡೆ ಮೀನೂ ಸಹ ರೋಹಿಣಿನ ಗುರಾಯಿಸ್ತಾ ಇರ್ತಾಳೆ. ಸರಿ ಅಂಥೇಳಿ ಮನೆಯವರು ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ. ಅಲ್ಲ ಯಪ್ಪ ಏನಕ್ಕೆ ಆ ಥರ ಮಾತಾಡ್ದ ಅಂತ ಅಂದಾಗ, ಎಲ್ಲರೂ ಹಂಗೆ ಕಣೋ, ಅಲ್ಲಿ ಈ ದೇವಸ್ಥಾನದಲ್ಲೇ ಇರ್ತಾನೆ ಅವನು, ಪ್ರತಿಯೊಬ್ಬರಿಗೂ ಗೊತ್ತು, ಕೆಲವೊಬ್ರು ಅಯ್ಯಪ್ಪ ಮಾತು ಕೇಳ್ತಾರೆ, ಇನ್ನು ಕೆಲವೊಬ್ಬರು ಅಯ್ಯಪ್ಪನ ದೇವ್ರ ಥರ ನೋಡ್ತಾರೆ ಅಷ್ಟೇ
ಅಷ್ಟೇ. ಆದರೆ ಯಾವುದೇ ಕಾರಣಕ್ಕೂ ಅಯ್ಯಪ್ಪನ ಹತ್ರ ಅಯ್ಯಪ್ಪ ಯಾರ ಹತ್ರ ಲಂಚ ತೊಗೊಳ್ಳೋದಿಲ್ಲ, ಏನಿಲ್ಲ. ಬೇಕಾದಾಗ ಅವನೇ ಬಂದು ಕೇಳ್ತಾನೆ, ಯಾರು ಏನೇ ಕೊಟ್ಟರು ತೊಗೊಳ್ಳೋದಿಲ್ಲ ಅಂತೇಳಿ ಅಂತಾರೆ. ಆಯಿತು, ನನಗೇನಕ್ಕೆ ಈ ಥರ ಈ ಆ್ಯಪಲ್ಲಿ ಕೊಟ್ಟಿರ್ಬೋದು ಅವರು ಅಂದಾಗ, ಏನಕ್ಕೋ ಕೊಟ್ಟಿರ್ತಾರೆ, ಬೇರೆ ಏನಕ್ಕೂ ಇರೋದಿಲ್ಲ ಅಂತೇಳಿ ಅಂತಾರೆ. ಅದೇ ಟೈಮಿಗೆ ಈ ಕಡೆ ಮನೋಜ, ಅಲ್ಲ ಮುಂದೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಿ, ನನ್ನಿಂದ ಏನಾದ್ರು ಉಪಯೋಗ ಇದೆ ಅಂತ ಅಂದ್ಬಿಟ್ಟು ನನ್ನೇನಾದ್ರು ಬಳೆಗೆ ಹಾಕ್ಕೊತಾ ಇದ್ದಾನೆ ಅಂದಾಗ ಈ ಕಡೆ ಎಲ್ಲ ನಗೋಕ್ಕೆ ಶುರು ಮಾಡ್ತಾರೆ. ಅದೇನೋ ಇದು ಡಿಗ್ರಿನೋ ಅದೇನು ಕತೆನೋ ನಿನಗೆ ಗೊತ್ತಾಗಲ್ಲೇನೋ ಅಷ್ಟು ಮಾತ್ರ ಅಂತೇಳಿ ಎಲ್ಲರೂ ಬೈತಾರೆ. ನೀನನ್ನು ಹೋಗಿ ಯಾರೋ ಬಲೆಗೆ ಹಾಕ್ಕೊಳಕ್ಕಾಗ್ತೈತೆ ಅಂತ ಹೇಳಿ ಎಲ್ಲರೂ ನಗ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಶಾಂತಿ ಊಟ ಆಗಿಲ್ಲೇನೆ ಅಂತೇಳಿ ದರ್ಬಾರ್ ಮಾಡ್ತಾ ಇರ್ತಾಳೆ ಮೀನಾ ಮೇಲೆ. ಯಾಕೆ ಈಗಲೂ ದರ್ಬಾರ್ ಮಾಡ್ತೀಯಾ, ನಿನ್ನ ಮನೆ ಅಲ್ಲ, ಸಿಟಿ ಅಲ್ಲ, ಇದು ಹಳ್ಳಿ. ಇರೋ ಪ್ರಕಾರ ನೀನು ಈ ಮನೆ ಸೊಸೆ ನೀನು ಮಾಡಬೇಕು, ನಿನಗೆ ಅಷ್ಟು ಹೊಟ್ಟೆ ಸಿಕ್ಕಿದ್ರೆ ನೀನು ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಏನಕ್ಕೆ ಅವಳ ಮೇಲೆ ದೌರ್ಜನ್ಯ ಮಾಡ್ತೀಯ ಮೀನಾ ಮೇಲೆ ಅಂತೇಳಿ ಈ ಕಡೆ ಶಾಂತಿನ ಅವ್ರ ಅತ್ತೆ ಬೈತಾರೆ. ಸರಿ ಅಂಥೇಳಿ ಅವ್ರೂ ಸಹ ಸುಮ್ಮನಾಗ್ತಾರೆ. ಈ ಕಡೆ ಅವ್ರ ಅತ್ತೆ ಹತ್ರ ಬಂದು ಅಯ್ಯಪ್ಪನ ಕಳಿಸ್ಬಿಡ್ಬೋದಲ್ಲ ಪೂಜಾರಿನ ಅಂದಾಗ, ಅವ್ನ ಪಾಡ್ಗೆ ಅವ್ನು ಇಡ್ತಾನೆ ಬಿಡು, ಈಗ ಅವ್ನು ಕಳ್ಸೋಕ್ಕಾಗುತ್ತಾ ಅಂತೇಳಿ ಅಂತಾರೆ. ಈ ಕಡೆ ಶ್ರುತಿ ಬಂದು ಮೀನವ್ರ ಜೊತೆ ಮಾತಾಡ್ತಾ ಇರ್ತಾರೆ. ನಮ್ಮ ರೆಸ್ಟೋರೆಂಟ್ಗೆ ಒಳ್ಳೆ ಫುಡ್ನ ಹೇಳಿ, ನಾವು ಒಳ್ಳೆ ಡಿಶ್ನ ಹೇಳ್ಕೊಡಿ, ಅದನ್ನು ನಾವು ನಮ್ಮ ರೆಸ್ಟೋರೆಂಟಲ್ಲಿ ಆ್ಯಡ್ ಮಾಡೋಣ. ಚೆಫ್ಗೆ ಹೇಳ್ತೀನಿ ಯಾವ ಥರ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನು ಬೇಕು ಅಂತ ಹೇಳಿದ್ರೆ ಚೆಫ್ ಜೊತೆ ನಾನು ನಿಂತ್ಕೊಂಡು ಆ್ಯಡ್ ಮಾಡಿಸ್ತೀನಿ ಅಂತೇಳಿ ಈ ಕಡೆ ಶ್ರುತಿ ಅಂತಾಳೆ. ಅದಕ್ಕೆ ಈ ಕಡೆ ಮೀನಾ ಏನು ಮಾತಾಡ್ದಿರೇ ಸುಮ್ಮನೆ ಇರ್ತಾಳೆ. ಸರಿ ಅಂತೇಳಿ ಮೀನವರೇ ಅಂತ ಈ ಸಲ ಅಂದಾಗ, ಶ್ರುತಿಯವರೇ ಹೇಳಿ ಏನು ಬೇಕು, ಟೀ ಕೊಡಲ ಅಂತಂದಾಗ ಈ ಕಡೆ ಏನು ಬೇಡ ಮೀನವರೇ, ಯಾಕೆ ಏನಾಯಿತು ಈ ಥರ ಇದ್ದೀರಾ ಅಂದಾಗ, ಏನೂ ಇಲ್ಲ ಒಂದು ಸ್ವಲ್ಪ ಬೇಗ ಎದ್ನಲ್ವ ಅದಕ್ಕೋಸ್ಕರ ಅಂತಾರೆ. ನಿಮ್ಗೆ ಬೇಗ ಎದ್ದೊಳೋದೆಲ್ಲ ಹೊಸ್ತಲ್ಲಲ್ಲ, ಯಾಕೆ ಈ ಥರ ಆಡ್ತಾ ಇದ್ದೀರಾ ಅಂದಾಗ ಆ ಥರ ಎಲ್ಲ ಏನಿಲ್ಲ ಅಂತೇಳಿ ಕವರ್ ಮಾಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಇವ್ರು ಮೂವರು ಸಹ ಬರ್ತಾ ಇರ್ತಾರೆ. ಈ ಕಡೆ ಸೂರ್ಯ ಆ ಕಡೆಯಿಂದ ಬರ್ತಾನೆ. ಇದೇನಿದು ಈ ಕಡೆ ಬಂದಿದ್ದೀರಾ ಅಂದಾಗ, ನಮ್ಮ ಯಜಮಾನ್ರು ಕಾರ್ಯ ಮಾಡೋಕ್ಕೆ ಬಂದೇ ಇಲ್ಲ ಅಂತಾರೆ. ಸರಿ ಆಯಿತು, ನಮ್ಮ ಮನೆ ಇಲ್ಲಿ ಇರೋದು ಬನ್ನಿ ಅಂತಂದಾಗ, ಇಲ್ಲ ಬರೋಕ್ಕಾಗೋದಿಲ್ಲ, ನಾವು ಅರ್ಜೆಂಟಾಗಿ ಊರಿಗೆ ಹೋಗಬೇಕು, ಇವತ್ತು ಸಾಯಂಕಾಲನೇ ಬೆಂಗಳೂರಿಗೆ ಹೋಗ್ಬೇಕು ಅಂದಾಗ, ಇರಲಿ ಅಮ್ಮ ಯಾವಾಗಲೂ ಹೋಗಬೇಕು ಅಂತಿರಲ್ಲ, ನಾನೇನು ಹೋಗಬೇಡಿ ಅಂತ ಹೇಳ್ತಾ ಇಲ್ಲ, ಹೋಗಿ ಬಂದು ಮನೆಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ಕೃಷ್ಣ ತುಂಬ ದಿನ ಆದಮೇಲೆ ಸಿಕ್ಕಿದ್ದಾನೆ, ನನ್ನ ಹಾಸ್ಪಿಟ್ಲಲ್ಲಿ ಬೈದೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಬೇಜಾರು ಮಾಡ್ಕೊತಿದ್ರೆ ನನ್ನ ಮೇಲೆ, ಬೇಜಾರೆಲ್ಲ ಮಾಡ್ಕೋಬೇಡಿ ಬನ್ನಿ, ಪರವಾಗಿಲ್ಲ, ನೀವೆಲ್ಲ ನಮ್ಮವರೇ ಅಲ್ವಾ, ಬನ್ನಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾನೆ. ಇಲ್ಲಪ್ಪ ನಾನು ಬರೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಇಷ್ಟೇ ಹೇಳಿದ್ರು. ಇಲ್ಲ ಸಾಧ್ಯನೇ ಇಲ್ಲ, ನೀವು ಬರಲೇಬೇಕು ಅಂತೇಳಿ ಫೋರ್ಸ್ ಮಾಡಿ ಅವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಊಟಕ್ಕೆ ಬರಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊತಾನೆ. ಆದರೆ ಇವ್ರು ಮೂವರು ಯಾವುದೇ ಕಾರಣಕ್ಕೂ ಇವ್ರು ನಮ್ಮನ್ನು ಬಿಡೋಂಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ನಡೀರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗೋಕ್ಕೆ ಶುರು ಮಾಡ್ತಾರೆ. ಸರಿ ಆಯಿತು ಅಂತೇಳಿ ಮನೆಗೆ ಓಡೋಣ ಅಂತೇಳಿ ಮನೆಗೆ ಬರ್ತಾರೆ. ಅಲ್ಲಿ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಇವ್ರು ಮನೆಗೆ ಬಂದ ಮೇಲೆ ಯಾವ ರೀತಿ ರೋಹಿಣಿ ಅವ್ರ ಜೊತೆ ನಡ್ಕೊತಾಳೆ, ಮೀನಾ ಯಾವ ರೀತಿ ರೋಹಿಣಿನ ಕಂಟ್ರೋಲ್ ಮಾಡ್ತಾಳೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.